ವೆಲ್ಕಮ್ ಬ್ಯಾಕ್ ಟು ಮೈ ಯಶ್ವರಸ್ ವ್ಲಾಗ್ಸ್. ಸೊ ಇವತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇದೆ. ಸೊ ಹ್ಯಾಪಿ ಬರ್ಡೇಸ್ ಅಂತೂ ಖುಷಿಯಾಗಿ ಹಿಂಗೆ ನಾನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಓಕೆನಾ? 100 ವರ್ಷ ನೀನು ಹಿಂಗೆ ಇದ್ರೆ ನಾನು ಇನ್ನೂ ಜಾಸ್ತಿ ಟ್ರಿಪ್ಗಳನ್ನ ಮಾಡ್ಬೋದು. ಸೊ ಹಂಗಾಗಿ ನೀನು ಇದೇ ಥರ ದೇವರು ನಿನಗೆ ಆರೋಗ್ಯ ಆಯಸ್ಸು ಕೊಟ್ಟು ನನ್ನ ಜೊತೆ 100 ಕಾಲ ಇದೇ ಥರ ಜಗಳ ಆಡ್ಕೊಂಡು ಇರೋ ಥರ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರಾ? ಇವತ್ತು ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ರೋಡಲ್ಲಿ ಹೋಗೋದು. ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಸೊ ಇವತ್ತು ನಾವು ಮಡಿಕೇರಿ ಹೋಗ್ತಿದ್ದೀವಿ. ಮಡಿಕೇರಿಲಿ ಯಾವ ಪ್ಲೇಸ್ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ 11 o'clock ಆಗಿದೆ. ಇವಾಗ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ಮಗಳು ಮಲ್ಕೊಬಿಟ್ಟಾಳೆ. ಸೊ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಡ್ರೈವಿಂಗ್ ಸೀಟಲ್ಲೇ ಇದ್ದಾರೆ. ಯಾಕಂದರೆ ನನಗೆ ಡ್ರೈವ್ ಹೇಳ್ಕೊಡಿ ಅಂದರೆ ಇವ್ರು ಹೇಳ್ಕೊಡೋದಿಲ್ಲ ಡ್ರೈವಿಂಗು. ಸೊ ಹಂಗಾಗ್ಬಿಟ್ಟು ಯಾವಾಗಲೂ ಅವರೇ ಡ್ರೈವ್ ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ ಗೈಸ್? ಪಾಲಿಗೆ ಬಂದಿದ್ದು ಪಂಚೋಗ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಅವರೇ ಡ್ರೈವ್ ಮಾಡಬೇಕು. ಬೇರೆಯವರೆಲ್ಲ ಆರಾಮಾಗಿರ್ಬೇಕಲ್ಲ, ಅದಕ್ಕೆ ನಾವೇ ಬಂದು ಚಿನಿ. ಗೋಲ್ಡನ್ ಟೆಂಪಲ್. ಬಲೂನ್ ಬೇಕಾ ಇವಾಗ? ಈಗ ಆಚೆ ಹೋಗ್ಬಿಡ್ತಾಯಿತ್ತು. ಹೌದು, ಅಲ್ಲಿ ಆಚೆ ಹೋಗುತ್ತೆ ನೋಡು, ಹೋಗ್ಬಿಡುತ್ತೆ. ಕ್ಲೋಸ್ ಮಾಡು. ನಾನು ನೋಡ್ಬೇಕು ಪ್ಲೇಸ್ ನೋಡ್ಬೇಕಾ? ಬರ್ತೀಯಾ? ಈ ಹಪ್ಪಳ ನೋಡಿ ಹೆಂಗೈತಿ. ಏನು ಮಾಡೋದು? ಮೆಣಸಲ್ಲಿ ಮಾಡೋದ? ಅದೊಂಥರ ಹುಳ್ಳಿಕ ಅದು ಬರುತ್ತೆ, ತೂರ್ ದಾಲ್ ಬರುತ್ತೆ. ಯಾವುದು? ತೂರ್ ದಾಲ್. ಹಾಂ ಅದ್ರಲ್ಲಿ ಮಾಡೋದಾ? ಅಂದರೆ ತೊಗರಿ ಬೇಳೆ. ಚೆನ್ನಾಗಿತ್ತು ಟೇಸ್ಟ್. ಸ್ಪೈಸಸ್ ಚಾಕ್ಲೇಟ್ ಎಷ್ಟು ವೆರೈಟಿ ಇದೆ. ಸಂತು ಸ್ಪೈಸಸ್ ಬೇಕಾ? ಬೇಡ ಈಗ ಹೊಟ್ಟೆ ಎಲ್ಲ ಸ್ಪೈಸಸ್ ಜಾಸ್ತಿ ತಿಂದರೆ ಆಮೇಲೆ ಇನ್ನೊಂದು 4 ಮದುವೆ ಆಗುತ್ತೆ. ಒಂದಾಗಿದೆ. ಯಾಕೆ ಇವಾಗ ಭರ್ಜರಿ ಊಟ ಆಯಿತು. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ? ನೋಡ್ತಾರೆ ಬಾಯ್ ಸಂತು ನೆಕ್ಸ್ಟ್ ಎಲ್ಲಿಗೆ? ಇಲ್ಲಿ ಶಾಲೆ ಯಾರನ್ನೊಬ್ರು ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಗೈಸ್ ನೋಡಿ, ಇಲ್ಲಿ ಕಾವೇರಿ ನಿಸರ್ಗಧಾಮಕ್ಕೆ ದಾರಿ. ತುಳ್ಕೊಂಡು ಹೋಗೋ ಜಿಪ್ ಲೈನು ಇದಾ? ಏನ್ ಜಿಪ್ ಲೈನು? ಹಾಂ ನೋಡಿ ಬೇಗ. ಈ ಜಿಂಕೆ ಎಲ್ಲ ಓಡ್ಬಿಡ್ತಾವಂತೆ ನೀನು ನೋಡಿ. ಹುಲಿ, ಸಿಂಹ. ಹಾಂ ಹಾಂ ಹೌದು. ನೋಡಲ್ಲಿ ಎಷ್ಟು ವಾಟ್ರ್ ಇದೆ ನೋಡಲ್ಲಿ. ಬೋಟಿಂಗ್ ಎಲ್ಲ ಮಾಡ್ತಾ ಇಲ್ವಾ? ಏನು ಇಲ್ಲಿ ನೀನು ನೀರಿರೋ ಜಾಗ ಕರ್ಕೊಂಬ ಅಂತ ಹೇಳಿ ಕರ್ಕೊಂಬಂದ್ರೆ ನೀನು ನೋಡಲ್ಲ. ನೋಡು, ತೂಗುವೆ ಎಲ್ಲ, ಸೇತುವೆ ಎಲ್ಲ ಐತೆ. ಹಾಂ ನೋಡು, ಇಷ್ಟೆಲ್ಲ ಕರ್ಕೊಂಬಂದ್ರೆ ಎಂಜಾಯ್ ಮಾಡ್ಬೇಕಲ್ಲ ಇಲ್ಲಿ ನೀನು. ಗೈಸ್ ಫೋಟೋ ಶೂಟ್ಗೆಲ್ಲ ನಿಜ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ನೀವು ನೋಡ್ಬೋದು, ಸಖತ್ತಾಗಿದೆ ನೋಡಿ. ಇಲ್ಲಿದ್ದಾರೆ ಬರ್ಡೇ ಬಾಯ್, ಬರ್ತಡೇ ಬಾಯ್. ಹಾಯ್ ಇವಾಗಲ ನೋಡಿ. ಇಲ್ಲಿ ಛೋಟಾ ಭೀಮ್ನ ಛೋಟ ನಿರೀಶನ್ಸ್ ಫೇವರೇಟ್ ಸ್ಪಾಟ್. ನೋಡಕ್ಕಾಗ್ತಿಲ್ಲ ಅಪ್ಪ ಮಗಳದ್ದು ಇಬ್ರದ್ದು. ನೋಡಕ್ಕಾಗ್ತಿಲ್ಲ. ಇವಳಿಗಂತೂ ಕೋಟಿ ಸಿಗ್ದಂಗೆ ಆಗೋಗ್ಬಿಟ್ಟೈತೆ. ಅವರಪ್ಪ ಕರ್ಕೊಂಬಂದಿರೋದು. ಕಾಡಲ್ಲಿ ಅದು ಯಾವ ಮನೆ ಹುಡುಕೊಂಡು ಇಲ್ಲಿ ನೋಡಿ ಯಾವುದೋ ಒಂದು ಚಿಕ್ಕದ ಮನೆ ಸಿಕ್ಕೈತೆ. ಆ ಮನೇಲಿ ಇರೋಕೆ ಹೋಗ್ತಾವಳೆ. ಇಲ್ಲೇ ಇದ್ಬಿಡು ಅಂತ ಆರಾಮತ್ತ. ನಾವು ಬೆಂಗಳೂರಲ್ಲಿ ಹೆಂಗೋ ನಾನು ನನ್ನ ಮಗಳು ಇರ್ತೀವಿ ಆರಾಮಾಗಿ. ಹಾಂ ಒಳ್ಳೇದಲ್ಲಿ. ಹೆಂಗೂ ಇಲ್ಲಿ ನೋಡಿ ಫುಲ್ ಕಾಡು, ಏನಿಲ್ಲ ಇಲ್ಲಿ.
ಏನಿಲ್ಲ ಮೇಲ್ಗಡೆ ಜಾಗ ಕೂತ್ಕೊಂಡು ವ್ಯೂ ನೋಡತ್ರ. ಲಿಲ್ಲಿ ಪಾಪ ಆಗಲ್ಲ ಸುಮ್ಮನಿರು, ನಾನು ಬರ್ತೀನಿ ಯಾಕಂತೇಳಿ ಇಳಿಯೋಕ್ಕೂ ಹೊತ್ತಕ್ಕೂ ಎಲ್ಲ ಹಳ್ಳಾಡ್ತದಂತೆ. ಗೈಸ್ ಇವಾಗ ಜಿಂಕೆ ತೋರಿಸ್ತೀನಿ ಬನ್ನಿ ನಿಮ್ಗೆಲ್ಲ. ನೀವು ನೋಡಿರ್ತೀರಾ ಬಟ್ ತೋರಿಸ್ತೀನಿ. ಇಲ್ಲಿ ನಿಸರ್ಗಧಾಮದಲ್ಲಿ ಜಿಂಕೆನೇ ತೋರ್ಸೋಕ್ಕಾಗೋದು. ಸೊ ಹಂಗಾಗಿ ಇವಾಗ ಹುಲಿ ಸಿಂಹ ಎಲ್ಲ ರೆಸ್ಟಿಗೆ ಹೋಗಿದ್ದಾವೆ. ಸೊ ಹಂಗಾಗ್ಬಿಟ್ಟು ಇವಾಗ ಜಿಂಕೆ ತೋರಿಸ್ತೀವಿ. ಸೊ ಅದನ್ನೇ ನೋಡಿ ನೋಡಿ ಇಲ್ಲಿದೆ, ಕಾಣಿಸ್ತಿದೆ. ವಾವ್ ಲಿರಿಷಾ, ವಾವ್ ನೋಡಿ ಅಲ್ಲಿದೆ. ವಾವ್ ಸೂಪರ್ ನೈಸ್ ಅಲ್ಲ. ಅದು ನನ್ನ ಫೋಟೋಗೆ ಅಂತಲೇ ಪೋಸ್ ಕೊಡ್ತಿದ್ದಾರೆ ಲಿರಿಷಾಗೋಸ್ಕರ. ಲಿರಿಷಾ ನೋಡ್ತಾ ಇದ್ದಾರೆ. ಇಲ್ಲೆಲ್ಲ ಫುಲ್ಲು ಈ ಥರ ಇದೆ ನೋಡಿ, ಸೂಪರ್ ಆಗಿದೆ ಮಾತ್ರ ಲೊಕೇಶನ್ ಮಾತ್ರ. ನದಿ ತೋರಿಸ್ತೀನಿ ನೋಡಿ. ಇವಾಗ ಚೆನ್ನಾಗಿದೆ. ನೇಚರ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಎಲಿಗೆಂಟ್. ಯಪ್ಪ ಇಲ್ಲೆಲ್ಲ ಹೆಂಗಿದೆ ಅಂದರೆ ಕಾಲು ಉಳುಕೈತೆ ಗೈಸ್. ಮೊದಲೇ ಇನ್ನೊಂದು ತಿರ್ಗ ಕಾಲು ಉಳುಗಿಸ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಗೈಸ್ ನಿಜ ಪ್ಲೇಸ್ ಅಂತೂ ಸಿಕ್ಕಾಬಟ್ಟೆ ಸೂಪರ್ ಆಗಿದೆ ಗೈಸ್. ನೀವು ನೋಡ್ಬೋದು, ನಾನಿಲ್ಲೇ ನೀರಿ ತೊಲೆ ಕುತ್ಕೊಂಡಿದ್ದೀನಿ ನೋಡಿ ಏನು ಸಖತ್ತಾಗಿದೆ ಅಂತ. ಪೀಸ್ಫುಲ್ ಆಗಿ ಕುತ್ಕೊಂಡಿದ್ದೀನಿ, ಪೀಸ್ಫುಲ್ ಆಗಿ ಕುತ್ಕೊಂಡಿದ್ದೀನಿ. ತುಂಬ ಸೂಪರಾಗಿದೆ. ನೆಮ್ಮದಿ ತಗೊಳಕ್ಕೆ ಈ ಜಾಗಕ್ಕೆ ಬನ್ನಿ. ಮಳೆಗಾಲದಲ್ಲಿ ಬರೋಕ್ಕಲ್ಲ, ಇಲ್ಲಿ ನೀರು ಇವಾಗ ಅಷ್ಟೊಂದಿಲ್ಲ. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ. ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಗೈಸ್, ಮಕ್ಳ ಜೊತೆ ಪೀಸಾಗಿ ಆಟ ಆಡೋಕ್ಕೆ. ಸೋ ಮಚ್. ಯಾರ್ಯಾರು ನಿಸರ್ಗಧಾಮ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು. ನಾಲ್ಕಲ್ಲ 100 ರೂಪಾಯಿ, ಈರಿಂಗ್ಸ್ 100 ರೂಪಾಯಿ. ಸ್ಪೈಸೀಸ್ ನಡೆಯಲೇ ಮಾಡೋಕ್ಕೆ ಕೆಲಸ ಅವ ಹಂಗೆ ಡಿಫ್ರೆಂಟ್ ಆಗೋದು. ಗೈಸ್ ಫೈನಲಿ ಮಡಿಕೇರಿಗೆ ಎಂಟರ್ ಕೊಟ್ವಿ. ಕಾಣಿಸ್ತಾ ಇರ್ಬೋದು ಕೂರ್ಗ್ ರೆಸಿಡೆನ್ಸಿ ನೋಡಿ. ಕಾಫಿ ಪ್ಲಾಂಟ್ ಎಲ್ಲ ಏನು ಸಕ್ಕತ್ತಾಗಿದೆ. ಮತ್ತು ಹೋಮ್ ಸ್ಟೇ ಎಲ್ಲ ಸೂಪರ್ ಆಗಿದೆ. ಸೊ ಯಾರಾದರೂ 2 nights ಹೋಮ್ ಸ್ಟೇ ಮಾಡ್ತೀರಾ ಅನ್ನೋರಿಗೆಲ್ಲ ಒಂದು ಬೆಸ್ಟ್ ಪ್ಲೇಸ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಡಿಕೇರಿ. ಸೊ ನಾವು ಇವಾಗ ರೂಮಿಗೆ ಹೋಗ್ಬಿಟ್ಟು ಸ್ಟೇ ಆಗಿ, ಸೊ ಮಾರ್ನಿಂಗ್ ಇನ್ನೊಂದು ಸ್ವಲ್ಪ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೋಗ್ತೀವಿ. ಸೊ ಮಾರ್ನಿಂಗ್ ತೋರಿಸ್ತೀನಿ ನಾನು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ. ನೆಕ್ಸ್ಟ್ Day 2 ವ್ಲಾಗ್ ಬರುತ್ತೆ, ಇದು Day 1 ವ್ಲಾಗ್. ಸೊ ಇವಾಗ ರೂಮ್ಗೆ ಹೋಗಿ ಸ್ಟೇ ಆಗ್ತೀವಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ನೋಡಿ ಗೈಸ್, ಮರಗಳು ನಮ್ಮ ಮೇಲ್ಗಡೆ ಫುಲ್ಲು ಟಾಪಲ್ಲಿದೆ ಅನ್ನಂಗೆ ಕಾಣಿಸುತ್ತೆ. ಈಗ ನೋಡಿ ಇವಳು ಬಾಯಿ ಹೆಂಗೆ ಮುಚ್ಚಿದ್ದೀನಿ ಅಂತ. ಒಂದು ನಿಮಿಷ ಬಾಯಿ ಮುಚ್ಕೊಂಡಿರಲ್ಲ ಗೈಸ್. ನಾನು ಇವಾಗ ರೂಮ್ಗೆ ಹೋಗಿ ಎಂತರ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ರಾಜಾ ಸೀಟ್ ಅಲ್ಲ, ಸನ್ಸೆಟ್ ವ್ಯೂ ಇದು. ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಸೂರ್ಯ ಮುಳುಗೋದು ನೀಟಾಗಿ ಕಾಣಿಸುತ್ತೆ. ಓಕೆ, ಇದೆಲ್ಲ ಫ್ಲವರ್ಸ್ ಎಲ್ಲ. ನೆಕ್ಸ್ಟು ಹಾಂ, ಪ್ಲೇಸ್ ಸೂಪರ್ ಆಗಿದೆ ಅಂದರೆ ಸನ್ಸೆಟ್.
ಆ್ಯಕ್ಚುಲಿ ನಾವು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು, ಯಾಕಂದರೆ ನಾವು ನಿಸರ್ಗಧಾಮ ಎಲ್ಲ ನೋಡ್ಕೊಂಡು ಬಂದಿದ್ದು ತುಂಬಾ ಲೇಟ್ ಆಯಿತು. ಸೊ ಹಂಗಾಗಿ ಇಲ್ಲಿ ನಾವು ಸನ್ಸೆಟ್ ನೋಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಬಂದು ಸೂರ್ಯ ಮುಳುಗೋದು ನೋಡೋಕೆ 20 ರೂಪಾಯಿ. ಹೌದು, ವ್ಯೂ ಸೂಪರ್ ಆಗಿದೆ ಅಲ್ಲ ಗೈಸ್. ನೋಡಿ ಇಲ್ಲಿ ರಿಯಲ್ ಆನೆ ಯಾವ ಥರ ಇದೆ ಅಂತ. ನಾನು ಎಷ್ಟು ಹತ್ರ ಹೋಗಿದ್ದೀನಿ ಅಂತ ನೋಡಿ. ರಿಯಲ್ ಆನೆ ಅನ್ಕೊಂಡ್ರೆ ಅಲ್ಲ, ರೀಲ್ ಆನೆ. ಗೈಸ್ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಇದು ಇಗ್ಲೋ ರೆಸಿಡೆನ್ಸಿ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಇವಾಗ ಹೊರಗಡೆ ಹೋಗಿದ್ವಿ, ಸೊ ಇವಾಗ ಬಂದ್ವಿ ರೂಮ್ ಒಳಗಡೆ. ನೋಡಿ ಇಲ್ಲಿ ನಮ್ಮ ರೂಮಿಂದ ಹೆಂಗಿದೆ ಹೊರಗಡೆ. ಈ ಥರ ಇದೆ ಹೊರಗಡೆ, ಫುಲ್ ಎಲ್ಲ ಕಾಡು ಕಾಡು ಥರ. ಭಯ ಆಗ್ತಿದೆ ಅಂತ, ಒಬ್ಬನಿಗೆ ಭಯ ಆಗ್ತಿಲ್ಲ. ಹಿಂಗೆ ಓಪನ್ ಮಾಡಿದ್ರೆ ನಮ್ಮ ರೂಮ್, ಆ್ಯಂಡ್ ಹಿಂಗೆ ಬಂದರೆ ಇದೇ ನೋಡಿ ನಮ್ಮ ರೂಮ್. 1 ಡೇ ಸ್ಟೇಯಿಂಗ್ ರೂಮ್. ಇಲ್ಲೆಲ್ಲ ಹೆಂಗೆ ಮಾಡಿದ್ದೀನಿ ಅಂದರೆ ಆಲ್ರೆಡಿ. ಸೊ ರೆಸ್ಟ್ ಮಾಡಿ ಹೋದ್ವಿ. ಸೊ ಇಲ್ಲೊಂದು ಟಿ ವಿ ಇದೆ, ಆ್ಯಂಡ್ ಇಲ್ಲೊಂದು ಫ್ಯಾನ್, ಆ್ಯಂಡ್ ಈ ಥರ ಇದೆ. ಟಿ ವಿ ಆಫ್ ಮಾಡಿ. ಸೊ ಇಲ್ಲೊಂದು ಬೆಡ್ ಇದೆ, ಆ್ಯಂಡ್ ಇಲ್ಲಿ ಚಾರ್ಜರ್, ವಾಟರ್ ಬಾಟಲ್ ಇದೆ, ವಾಟರ್ ಸಹ ಇದೆ, ಬೇಕಂದರೆ ಹಾಕೋಬೋದು. ಇಲ್ಲಿ ಮೆನ್ಯೂ ಇದೆ, ಬೇಕಂದರೆ ಬುಕ್ ಮಾಡ್ಕೊಳ್ಬೋದು. ಸೊ ಇವಾಗ ಫುಡ್ ಆರ್ಡರ್ ಮಾಡಬೇಕು. ಸೊ ಇಲ್ಲಿ ನಾನು ಇವಾಗ ಜಸ್ಟು ಲಿರಿಶಾ ಸೌಂಡ್ ಮಾಡಬೇಡಮ್ಮ. ಈ ಕಡೆಯಿಂದ ಬಂದರೆ ಫುಲ್ ಈ ಥರ ಕಾಣಿಸ್ತಿದೆ. ಅಲ್ಲಿ ಮೇನ್ ಡೋರ್ ಇದೆ, ಲೈಕ್ ಹಿಂಗೆ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಮಿರರ್ ಇದೆ, ಕ್ಯೂಟಾಗಿ ಒಂದು ಮಿರರ್ ಇದೆ. ಸೊ ಫ್ರೆಶ್ ಅಪ್ ಆಗಿ, ಸೊ ಇವಾಗ ಹೊರಗಡೆ ಹೋಗಿದ್ವಿ. ಈ ಥರ ಇದೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ ಕಬೋರ್ಡ್ ಸಹ ಇದೆ. ನಾನೇನು ಇಟ್ಕೊಂಡಿಲ್ಲ. ಡಬಲ್ ಡೋರ್ ಕಬೋರ್ಡ್ ಸಹ ಕೊಟ್ಟಿದ್ದಾರೆ, ಆ್ಯಂಡ್ ಲಾಕರ್ ಕೊಟ್ಟಿದ್ದಾರೆ. ವಾಶ್ರೂಮ್ಸ್ ನಾರ್ಮಲ್ ವಾಶ್ರೂಮ್ಸ್ ಇದೆ, ಆ್ಯಂಡ್ ಇಲ್ಲೂ ಅಷ್ಟೇ ನಾರ್ಮಲ್ ಎಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಮಿರರ್ ಇದೆ, ಕ್ಯೂಟ್ ಮಿರರ್ ಇದೆ. ಸೊ ಅಷ್ಟೇ. ಸೊ ಫೈನಲಿ ನೋಡಿ ಈ ಥರ ಇದೆ.